ಉಡುಪಿ ಜಿಲ್ಲೆಯಲ್ಲಿ ಈ ಬಾರಿ ಮತದಾನದ ಪ್ರಮಾಣವನ್ನ ಹೆಚ್ಚಳ ಮಾಡಲಿಕ್ಕೆ ಜಿಲ್ಲಾಡಳಿತ ವಿಭಿನ್ನ ಪ್ರಯತ್ನಕ್ಕೆ ಕೈ ಹಾಕಿದೆ. ಮತದಾರರಿಗೆ ಸ್ವಾಗತ ಕೋರ್ತಾ ಇದ್ದಾರೆ ಖ್ಯಾತ ಕ್ರಿಕೆಟಿಗರು. ಉಡುಪಿಯ ಹನುಮಂತನಗರ ಮತಗಟ್ಟೆಯಲ್ಲಿ ವಿಶೇಷ ಕಟೌಟ್ಗಳನ್ನು ಅಳವಡಿಸಲಾಗಿದೆ. ಬ್ಯಾಡ್ಮಿಂಟನ್, ಹಾಕಿ, ಫುಟ್ಬಾಲ್ ಪ್ಲೇಯರ್ಗಳ ಜೊತೆಗೂ ಕೂಡ ಸೆಲ್ಫಿ ಪಾಯಿಂಟ್ಗಳನ್ನು ತೆರೆಯಲಾಗಿದೆ. ಮತದಾರರಿಗೆ ಸ್ವಾಗತವನ್ನು ಕೋರ್ತಾ ಇದ್ದಾರೆ ಕೊಹ್ಲಿ, ರೋಹಿತ್, ಯುವರಾಜ್ ಸಿಂಗ್. ಈ ಮೂಲಕ ಯುವ ಮತದಾರರನ್ನು ಸೆಳೆಯಲಿಕ್ಕೆ ಜಿಲ್ಲಾಡಳಿತ ಒಂದು ವಿಭಿನ್ನ ಪ್ರಯೋಗವನ್ನು ಮಾಡಿರುವಂಥದ್ದು ಅದನ್ನು ನೀವು ಕೂಡ ಗಮನಿಸ್ತಾ ಇದ್ದೀರಿ. 2024ರ ಲೋಕಸಭಾ ಚುನಾವಣೆಯಲ್ಲಿ ಯುವ ಮತದಾರರ ಸಂಖ್ಯೆಯೇ ಬಹಳಷ್ಟಿದೆ. ಹಾಗಾಗಿ ಯುವ ಮತದಾರರನ್ನು ಚುನಾವಣೆಯತ್ತ ಸೆಳಿಬೇಕು. ನಾಳೆ ನಡೆಯುವಂಥ ಚುನಾವಣೆಯಲ್ಲಿ ಎಲ್ಲ ಯುವ ಮತದಾರರು ಮತದಾನವನ್ನು ಮಾಡಬೇಕು ಅನ್ನೋ ಉದ್ದೇಶದಿಂದ ಉಡುಪಿ ಜಿಲ್ಲಾಡಳಿತ ಯುವ ಮತಗಟ್ಟೆಗಳನ್ನು ಮಾಡಿದೆ. ಎತ್ನಿಕ್ ಮತಗಟ್ಟೆಗಳು, ಸಖಿ ಮತಗಟ್ಟೆ, ಥೀಮ್, ಈ ಥರದ ಬೇರೆ ಬೇರೆ ಮತಗಟ್ಟೆಗಳಿದೆ. ಈ ನಡುವೆ ಗಮನ ಸೆಳೀತಾ ಇರುವಂಥದ್ದು ಇದು ಮತಗಟ್ಟೆ. ಇದು ಉಡುಪಿಯ ಹೊರವಲಯದಲ್ಲಿರುವಂತಹ ನಿಟ್ಟೂರು ಅನ್ನೋ ಭಾಗದಲ್ಲಿದೆ. ಕ್ರಿಕೆಟ್ ಅಂದರೆ ಎಲ್ಲ ಯುವಕ ಯುವತಿಯರಿಗೆ ಕ್ರೇಜ್. ಹಾಗಾಗಿ ಕ್ರಿಕೆಟರ್ಗಳೇ ದ್ವಾರದ ಮೂಲಕ ಒಂದು ಮತದಾರರನ್ನು ಮತ ಹಾಕಲಿಕ್ಕೆ ಬರುವ ಯುವಕರನ್ನು ಸ್ವಾಗತ ಮಾಡುವಂಥದ್ದು. ಒಂದು ಕಡೆಯಿಂದ ವಿರಾಟ್ ಕೊಹ್ಲಿ ಕಾಣ್ತಾ ಇದ್ದಾರೆ, ಇನ್ನೊಂದು ಕಡೆಯಿಂದ ರೋಹಿತ್ ಶರ್ಮಾ. ಇವರಿಗೆ ದೊಡ್ಡ ಫ್ಯಾನ್ ಫಾಲೋ ಇರೋದ್ರಿಂದ ಉಡುಪಿ ಜಿಲ್ಲೆಯಲ್ಲಿ ಮತ್ತು ಇಡೀ ದೇಶದಲ್ಲಿ ಯಂಗ್ ವೋಟರ್ಸನ್ನು ಬೂತ್ಗೆ ಸೆಳಿಬೇಕು ಅನ್ನೋ ಉದ್ದೇಶದಿಂದ ಉಡುಪಿ ಜಿಲ್ಲಾಡಳಿತ ಸ್ವೀಪ್ ಸಮಿತಿ ಮತ್ತು ಉಡುಪಿ ನಗರಸಭೆ ಈ ಥರದ ಒಂದು ದ್ವಾರವನ್ನು ಮಾಡಿದೆ. ಈ ದ್ವಾರದ ಮೂಲಕ ಯುವ ಮತದಾರರನ್ನು ಸೆಳಿತಾರೆ ಮತ್ತು ಇಲ್ಲಿಂದ ರೆಡ್ ಕಾರ್ಪೆಟನ್ನು ಕೂಡ ಹಾಕ್ತಾರೆ. ಈಗ ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ನಿಟ್ಟೂರು ಯುವ ಮತಗಟ್ಟೆಗೆ ಬರ್ತಾ ಇದ್ದೇವೆ. ಇಲ್ಲಿ ಕೂಡ ನಾಳೆ ಫಸ್ಟ್ ವೋಟ್ ಮಾಡುವಂತಹ ಉಡುಪಿ ಜಿಲ್ಲೆಯಲ್ಲೇ ಸುಮಾರು 29,000 ಯೂತ್ ವೋಟರ್ಸ್ ಇದ್ದಾರೆ. ಇವರಿಗೆ ರೆಡ್ ಕಾರ್ಪೆಟ್ನ ಸ್ವಾಗತ ಸಿಗ್ತದೆ. ಇಲ್ಲಿ ಶಾಮಿಯಾನಗಳನ್ನು ಅಳವಡಿಸುವಂಥ ಕೆಲಸಗಳನ್ನು ಮಾಡಿದ್ದಾರೆ. ನಾವು ನೋಡ್ಬೋದು ದೊಡ್ಡ ದೊಡ್ಡ ಕಟೌಟ್ಗಳನ್ನು ಹಾಕಿದ್ದಾರೆ. ಅದು ಫುಟ್ಬಾಲ್ ಪ್ಲೇಯರ್ಗಳ ಕಟೌಟು, ಟೆನ್ನಿಸ್ ಪ್ಲೇಯರ್ಗಳ ಕಟೌಟು. ಅಲ್ಲಿ ಯುವರಾಜ್ ಸಿಂಗ್ ಮತದಾನಕ್ಕಿಂತ ಇನ್ನೊಂದಿಲ್ಲ, ನಾನು ಖಚಿತವಾಗಿ ಮತದಾನ ಮಾಡುವೆ ಅನ್ನುವಂಥ ಒಂದು ಸ್ಲೋಗನನ್ನು ಹಾಕಿ ಎಲ್ಲರನ್ನ ಸ್ವಾಗತ ಮಾಡ್ತಾ ಇದ್ದಾರೆ. ಈ ಭಾಗದಲ್ಲಿ ಸೆಲ್ಫಿ ಪಾಯಿಂಟನ್ನು ಮಾಡಿದ್ದಾರೆ. ಯಾರು ಮತ ಹಾಕಿ ಬರ್ತಾರೆ ಇಲ್ಲಿ ಅವರು ವಾಲಿಬಾಲ್ ಪ್ಲೇಯರ್ ಆಗಿ, ಫುಟ್ಬಾಲ್ ಪ್ಲೇಯರ್ ಆಗಿ, ಬ್ಯಾಡ್ಮಿಂಟನ್ ಪ್ಲೇಯರ್ ಆಗಿ ನಿಲ್ಬೋದು, ನಿಂತು ಫೋಟೋವನ್ನು ತಗೋಬಹುದು. ಈ ಥರ ಒಂದು ಹಬ್ಬದ ರೀತಿಯಲ್ಲಿ ಚುನಾವಣೆಯನ್ನು ಒಂದು ಎಂಜಾಯ್ ಮಾಡಬೇಕು ಅನ್ನೋ ಹಿನ್ನೆಲೆಯಲ್ಲಿ ಈ ಥರದ ಪ್ಲ್ಯಾನ್ಗಳನ್ನು ಮಾಡ್ಕೊಂಡಿದ್ದಾರೆ. ಇಡೀ ಮತಗಟ್ಟೆಯನ್ನು ಕಲರ್ ಕರ್ಟನ್ಗಳಿಂದ ಸಿಂಗಾರ ಮಾಡಿರುವಂಥದ್ದು, ಪೋಸ್ಟರ್ಗಳು, ಹೋರ್ಡಿಂಗ್ಗಳು. ಇಲ್ಲಿ ನಮ್ಮ ಭಾರತದ ಆಟ, ದೇಸಿ ಆಟ ಹಾಕಿ ಇದೆ. ಈ ಮೂಲಕ ಕೂಡ ಜನರನ್ನು ಕ್ರೀಡೆಯತ್ತ ಸೆಳಿಬೇಕು, ಅದರ ಜೊತೆಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಮತವನ್ನು ಹಾಕಬೇಕು ಅನ್ನೋ ಉದ್ದೇಶದಿಂದ ಈ ಥರದ ಪ್ಲ್ಯಾನ್ಗಳನ್ನು ಮಾಡಿದ್ದಾರೆ. ಉಡುಪಿ ಜಿಲ್ಲೆಯಲ್ಲಿ ಈಗ ಲೆಕ್ಕಾಚಾರದ ಪ್ರಕಾರ ಸುಮಾರು 30,000 ಯುವ ಮತದಾರರಿದ್ದಾರೆ ಅಂದಾಗ ಯುವ ಮತದಾರರನ್ನು ರಾಜಕೀಯ ಪಕ್ಷಗಳು ಸೆಳಿತಾನೇ ಇವೆ. ಅದು ಉದ್ಯೋಗದ ವಿಚಾರ ಆಗಿರ್ಬೋದು ಅಥವಾ ಈಗಿನ ಡೆವಲಪ್ಮೆಂಟ್ನ ವಿಚಾರವನ್ನು ಇಟ್ಕೊಂಡು ಸೆಳಿತಾ ಇರುವಂಥದ್ದು ಎಲ್ಲ ರಾಜಕೀಯ ಪಕ್ಷಗಳು. ಅದರ ಜೊತೆಗೆ ಅವರು ಹೆಚ್ಚಿನ ಸಂಖ್ಯೆಯಲ್ಲಿ 99% ವೋಟಿಂಗನ್ನು ಆಗಬೇಕು ಅಂತೇಳಿ DC ವಿದ್ಯಾಕುಮಾರಿ ಅವರೇ ಪ್ರೆಸ್ ಮೀಟ್ಗಳಲ್ಲಿ ಹೇಳಿದ್ದಾರೆ. ಹಾಗಾಗಿ ಯುವಕರನ್ನು ಸಂಪೂರ್ಣವಾಗಿ ಮತದಾನದಲ್ಲಿ ತೊಡಗಿಸಿಕೊಳ್ಳುವಂತಹ ಕೆಲಸವನ್ನು ಮಾಡ್ತೇವೆ ಅನ್ನೋ ಮಾತುಗಳನ್ನು DC, SP ಮತ್ತು CEO ಸ್ವೀಪ್ನ ಸಮಿತಿ ಹೇಳಿರುವಂಥದ್ದು. ಕ್ಯಾಮರಾ ಪರ್ಸನ್ ಚೇತನ್ ಜೊತೆ ದೀಪಕ್ ಜೈನ್, ಪಬ್ಲಿಕ್ TV, ಉಡುಪಿ. ಪ್ರತಿ ಬಾರಿ ಚುನಾವಣೆ ಬಂದಾಗಲೂ ಕೂಡ ಮತದಾನದ ಪ್ರಮಾಣವನ್ನು ಏರಿಕೆ ಮಾಡಬೇಕು ಅನ್ನುವ ನಿಟ್ಟಿನಲ್ಲಿ ಈ ರೀತಿಯ ವಿಭಿನ್ನ ಪ್ರಯೋಗಗಳು ಆಗ್ತಾನೆ ಇರುತ್ತೆ.